ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆ ವಹಿಸಿದ್ದ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭವನ್ನು ಸರ್ಕಾರದ ಅನುದಾನ ಬಳಸಿಕೊಂಡು ಒಂದು ಪಕ್ಷದ ಅಧಿವೇಶನವನ್ನಾಗಿ ಮಾಡಲಾಗುತ್ತಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಇದೇ 26 ಮತ್ತು 27ರಂದು ನಡೆಯಲಿರುವ ಕಾರ್ಯಕ್ರಮವನ್ನು ರಾಜಕೀಯೇತರ ಮಾದರಿ ಕಾರ್ಯಕ್ರಮವನ್ನಾಗಿ ಮಾಡಲು ಅವಕಾಶವಿತ್ತು. ಆದರೆ ಇದೀಗ ರಾಜಕೀಯ ಸಮಾವೇಶವನ್ನಾಗಿ ಆಯೋಜಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಮತ್ತು ಒಂದು ಆದರ್ಶದ ಒಂದು ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಡುವಂತದ್ದು, ಸ್ವರಾಜ್ಯ, ಗ್ರಾಮೀಣ ಸ್ವರಾಜ್ಯದ ಬಗ್ಗೆ, ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಮಾಡುವಂತದ್ದು, ಇದೆಲ್ಲ ಗಾಂಧೀಜಿಯವರು ಏನು ವಿಚಾರದ ಸ್ವದೇಶಿ ನೀತಿ ಇದೆಲ್ಲವನ್ನು ಹೆಚ್ಚು ಪ್ರಖರಗೊಳಿಸಲಿಕ್ಕೆ ಈ ಒಂದು ಮಾದರಿಯಾದಂತ ಒಂದು ಇವೆಂಟ್ ಆಗ್ಬೇಕನ್ನುವಂಥದ್ದು. ಇದೆಲ್ಲ ಇದಕ್ಕೆ ಎಕ್ಸ್ಪರ್ಟ್ ಇದ್ದ ಶಾಸಕ ಅಭಯ್ ಪಾಟೀಲ್ ಶತಮಾನೋತ್ಸವ ಕಾರ್ಯಕ್ರಮವನ್ನು ಜನರ ಕಾರ್ಯಕ್ರಮವನ್ನಾಗಿಸುವ ಬಗ್ಗೆ ಸಚಿವ ಎಚ್ಕೆ ಪಾಟೀಲ್ ಮತ್ತಿತರರೊಂದಿಗೆ ಚರ್ಚಿಸಲಾಗಿತ್ತು. ಆದರೆ ಇದೀಗ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನಾಗಿಸಲಾಗುತ್ತಿದೆ ಎಂದು ಟೀಕಿಸಿದರು. ಆದರೆ ಯೋಜನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದೆ. ಈ ದೊಡ್ಡ ಕಾರ್ಯಕ್ರಮ, ಇದು ಪಕ್ಷಾತೀತ ಕಾರ್ಯಕ್ರಮ, ಫ್ರೀಡಂ ಮೂವ್ಮೆಂಟ್ ಅಂತ ನೀವು ಹೇಳ್ತಾರೆ. ಪ್ರಧಾನಮಂತ್ರಿ ಅವರಿಗೆ ಆಮಂತ್ರಣ ಕೊಟ್ಟಿದ್ದಾರೆ ನಾವು.